ಈ ಒಂದು ದೇಶದಲ್ಲಿ ಜನರು ನೀರು ಸುರಿದ ಹಾಗೆ ಡೀಸೆಲ್ ಮತ್ತು ಪೆಟ್ರೋಲ್ನ ನೆಲಕ್ಕೆ ಸುರಿತಾರೆ. ನೀವು ನೋಡಬಹುದು ಈ ಒಂದು ವಿಡಿಯೋದಲ್ಲಿ ಇದು ಫ್ಯೂಯಲ್ನ ವ್ಯರ್ಥ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು, ಆದ್ರೆ ಇದು ಹಾಗಲ್ಲ. ಇರಾನ್ ದೇಶದಲ್ಲಿ ತೈಲ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಇಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ ಕೇವಲ 2 ರಿಂದ 3 ರೂಪಾಯಿ ಮಾತ್ರ, ಅಂದ್ರೆ ನೀರಿಗಿಂತಲೂ ಕಡಿಮೆ ಬೆಲೆ. ಯಾಕಂದ್ರೆ ಇರಾನ್ ವಿಶ್ವದಲ್ಲೇ ದೊಡ್ಡ ತೈಲ ಉತ್ಪಾದಕರಲ್ಲಿ ಒಂದು. ಇಲ್ಲಿ ತುಂಬಾ ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಉತ್ಪಾದನೆ ಮಾಡಲಾಗುತ್ತೆ. ಆದ್ರೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅಂತಾರಾಷ್ಟ್ರೀಯ ನಿರ್ಬಂಧಗಳು, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳು ಇರೋದ್ರಿಂದ ಇಲ್ಲಿನ ಜನರಿಗೆ ಈ ತೈಲವನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರುವುದು ತುಂಬಾನೇ ಕಷ್ಟ. ಅದಕ್ಕೆ ಜನರು ಬೇರೆ ಬೇರೆ ಮಾರ್ಗಗಳನ್ನ ಹುಡುಕಿಕೊಳ್ತಾರೆ ಅಕ್ಕಪಕ್ಕದ ದೇಶಗಳಿಗೆ ತೈಲವನ್ನ ಮಾರೋಕೆ. ಕೆಲವರು ಸ್ಪೀಡ್ ಬೋಟ್ ಮೂಲಕ ಡೀಸೆಲ್ ನ ಸ್ಮಗಲ್ ಮಾಡ್ತಾರೆ, ಆದ್ರೆ ಇದು ತುಂಬಾನೇ ನಿಧಾನ, ಅಪಾಯಕಾರಿ ಹಾಗೂ ಸ್ವಲ್ಪ ಕ್ವಾಂಟಿಟಿ ಮಾತ್ರ ತಗೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವರು ಟ್ರಕ್ ಗಳನ್ನು ಬಳಸ್ತಾರೆ, ಆದ್ರೆ ಇದು ಬೆಟ್ಟ ಗುಡ್ಡಗಳ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಹುದು, ಕೆಲವೊಮ್ಮೆ ಅಪಘಾತಗಳು ಕೂಡ ಆಗ್ಬಹುದು. ಆದ್ರೆ ಇವರಿಗೆ ಸಿಗುವಂತ ಅತ್ಯಂತ ಸುರಕ್ಷಿತ ವಿಧಾನ ಏನಂದ್ರೆ, ಈ ವಿಡಿಯೋದಲ್ಲಿ ನೀವು ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತೆ ತೈಲವನ್ನು ಗುಪ್ತವಾಗಿ ಭೂಮಿ ಒಳಗಿನ ಪೈಪ್ ಲೈನ್ ನಲ್ಲಿ ತುಂಬಿ ಬಾರ್ಡರ್ ಅಡ್ಡಕ್ಕೆ ಕಳಿಸ್ತಾರೆ. ಅಲ್ಲಿ ಅದನ್ನ ಸಂಗ್ರಹ ಮಾಡಿ ಅಕ್ಕಪಕ್ಕದ ದೇಶಗಳಿಗೆ ಮಾರ್ತಾರೆ. ಹಾಗಾದ್ರೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನ ಅಕೌಂಟ್ ನ ಫಾಲೋ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.